ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಆರಂಭವಾಗಿರುವ ಜನಾಕ್ರೋಶ ರ್ಯಾಲಿ ಏಪ್ರಿಲ್ 22ರಂದು ಗದಗ ಜಿಲ್ಲೆಗೆ ಆಗಮಿಸಲಿದ್ದು ಬೆಳಗ್ಗೆ 10:30ಕ್ಕೆ ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಮಹಾತ್ಮ ಗಾಂಧಿ ವೃತ್ತಕ್ಕೆ ಆಗಮಿಸಿ ಅಧಿವೇಶನದ ಮೂಲಕ ಅಂತ್ಯಗೊಳ್ಳಲಿದೆ ಎಂದು ಶಾಸಕ ಸಿಸಿ ಪಾಟೀಲ್ ಹೇಳಿದ್ದಾರೆ. ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜನಾಕ್ರೋಶ ರ್ಯಾಲಿಯಲ್ಲಿ ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಬಿ ಶ್ರೀರಾಮುಲು, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿ ಹಲವು ಪ್ರಮುಖ ನಾಯಕರು ಪಾಲ್ಗೊಳ್ಳಲಿದ್ದು ಅಂದಾಜು 8,000ರಿಂದ 10,000 ಜನ ಸೇರುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಎಂದಿದ್ದಾರೆ. 2023ರ ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಟ್ಟು ಜನರ ಬದುಕನ್ನು ಹಸನಗೊಳಿಸುತ್ತೀವಿ, ಸುಧಾರಿಸುತ್ತೀವಿ ಅಂತ ಭರವಸೆ ಕೊಡುವ ಮೂಲಕ ಅಧಿಕಾರಕ್ಕೆ ಬಂದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರಿಗೆ 2,000 ರೂಪಾಯಿ ನೀಡಿದಂತೆ ಮಾಡಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವುದರ ಮುಖೇನ 10,000 ರೂಪಾಯಿ ವಸೂಲಿ ಮಾಡ್ತಾ ಇದೆ ಎಂದು ಆರೋಪಿಸಿದರು. ಏಪ್ರಿಲ್ 1ರಿಂದ ಜಾರಿಯಾಗುವಂತೆ ವಿದ್ಯುತ್ ದರ ಏರಿಸಿದೆ. ಜನನ ಮರಣ ಪ್ರಮಾಣ ಪತ್ರ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿದೆ. ಛಾಪ ಕಾಗದ, ವೈದ್ಯಕೀಯ ಸೇವಾ ಶುಲ್ಕ, ಮುದ್ರಾಂಕ, ಮೆಟ್ರೋ ಸೇರಿ 48 ಸಾಮಗ್ರಿಗಳ ಮೇಲೆ 2-3 ಪಟ್ಟು ಬೆಲೆ ಏರಿಕೆ ಮಾಡಲಾಗಿದೆ. ಕಾಂತರಾಜ್ಯ ಆಯೋಗದ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಜನಗಣತಿ ಅವೈಜ್ಞಾನಿಕವಾಗಿದ್ದು ಕಾಂಗ್ರೆಸ್ ಸರ್ಕಾರದ ಸಚಿವರು ಹಾಗೂ ಶಾಸಕರು ಅಧಿಕಾರ ಆಸೆಯಿಂದ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ. ಅಧಿಕಾರದ ಆಸೆಗೆ ಸಮಾಜವನ್ನ ಒಡೆಯಬೇಡ್ರಿ, ಅನ್ಯಾಯದ ವಿರುದ್ಧ ಮಾತನಾಡುವವರಿಗೆ ಅಭಿನಂದಿಸುತ್ತೀವಿ ಎಂದಿದ್ದಾರೆ. ಬೇರೆ ಬೇರೆ ಜಾತಿಗಳಲ್ಲಿ ಎಲ್ಲ ಉಪಜಾತಿಗಳನ್ನು ಹಂಚಿದ್ರು. ಅಂದರೆ ನಿಮ್ಮ ಸಂಖ್ಯೆ ಭಾಳ ಕಡಿಮೆ ಐತಿ ಅಂತೇಳಿ. ಆದರೆ ಒಂದು ಜಾತಿ, ಮುಸಲ್ಮಾನ್ ಜಾತಿ, ಅಲ್ಪಸಂಖ್ಯಾತರು ಯಾವುದೇ ಬೈಫರ್ಕೇಷನನ್ನು ಮಾಡಲಿಲ್ಲ, ಅಖಂಡವಾಗಿಟ್ಟರು. ಅವರಲ್ಲಿ 100 ಉಪಜಾತಿಗಳದಾವು, ಅವ್ರು ಬೈಫರ್ಕೇಷನ್ ಮಾಡಲಿಲ್ಲ. ಬರೀ ಮೇಲ್ವರ್ಗದ ಜಾತಿಗಳನ್ನಷ್ಟೇ ಬೈಫರ್ಕೇಷನ್ ಮಾಡಿದರು. ಮಾಡಿ ಅತಿ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ಜನಸಂಖ್ಯೆ ಐತಿ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಿದ್ದು ಈ ರಾಜ್ಯಕ್ಕೆ ಬಗೆತಿರ್ತಕ್ಕಂಥ ದೊಡ್ಡ ಅನ್ಯಾಯ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಅಧಿಕಾರದ ಆಸೆಯಿಂದ ಕಾಂಗ್ರೆಸ್ ಪಕ್ಷದ ಹಲವಾರು ಶಾಸಕರು ಮತ್ತು ಸಚಿವರು ಬಾಯಿ ಮುಚ್ಕೊಂಡು ಸುಮ್ಮ ಕುಂತಾರೆ. ಆದರೆ ಕೆಲವು ಸಚಿವರು ನಿರ್ದಾಕ್ಷಿಣ್ಯವಾಗಿ ಇದರ ವಿರುದ್ಧ ಮಾತನಾಡ್ಯಾರ ಅನ್ನೋದನ್ನು ಮಾಧ್ಯಮಗಳ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾವು ತಿಳ್ಕೊಂಡೇವೆ. ಯಾವ ವ್ಯಕ್ತಿ ಈ ಅನ್ಯಾಯದ ವಿರುದ್ಧ ಮಾತಾಡೋಣಲ್ಲ ಅವರನ್ನು ನಾನು ಪಕ್ಷಾತೀತವಾಗಿ ಅಭಿನಂದಿಸಕ್ಕೆ ಇಚ್ಛಿಸಪಡ್ತೇನೆ. ಅನ್ಯಾಯದ ವಿರುದ್ಧ ಯಾರು ಬಾಯಿ ಮುಚ್ಕೊಂಡು ಕುಂತೀರಿ, ಇದು ಬರೀ ಕೇವಲ ಒನ್ ಟರ್ಮೇ ಆಗುವುದಲ್ಲ, ಇದು ಜೀವನ ಪರ್ಯಂತರ ಸೂರ್ಯಚಂದ್ರ ಇರೋ ಮಟ್ಟ ಇರೋದು. ಅಧಿಕಾರದ ಆಸೆಗಾಗಿ ಸಮಾಜಗಳನ್ನು ಒಡಿಬೇಡ್ರಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಹಾಡ್ತೇವೆ. ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಡೆಯಾಕೊಂಟಾರ. ಒಂದು ಎಚ್ಚರಿಕೆಯನ್ನು ಕೆಲವು ಜನ ಕೊಟ್ಟಾರ ಕ್ಯಾಬಿನೆಟ್ ಒಳಗೆ ಮೊನ್ನೆ. ಹಿಂದೊಮ್ಮೆ ವೀರಶೈವ ಮತ್ತು ಲಿಂಗಾಯತ ಧರ್ಮ ಬೇರೆ ಬೇರೆ ಅಂಥೇಳಿ ಮಾಡಕ್ಕೆ ಹೋಗಿ ಕಾಂಗ್ರೆಸ್ ಪಕ್ಷ ನೆಲ ಕಸ್ತಿ ಈ ಜಾತಿಗಣತೆಯನ್ನು ಜಾರಿಗೆ ತಂದಿದ್ರೆ ಕರ್ನಾಟಕದೊಳಗೆ ಸಂಪೂರ್ಣವಾಗಿ ಕಾಂಗ್ರೆಸ್ಸು ಮತ್ತೆಂದು ತಲೆ ಎತ್ತದಂಥ ನಿರ್ನಾಮ ಆಕೈತಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಟ್ಟು, ಇನ್ನಾದರೂ ಲಿಂಗಾಯತ, ವೀರಶೈವ ಮತ್ತು ಮೇಲ್ವರ್ಗದ ಹಿಂದುಳಿದ ವರ್ಗಕ್ಕೆ ಕೊಡಬೇಕಾದಂಥ ಸವಲತ್ತುಗಳನ್ನು ಕೊಡಿ. ನಮ್ದು ಏನೇನು ತಕರಾರಿಲ್ಲ, ಅವ್ರಿಗೆ ಕೊಡಬೇಕಾ, ಯಾವ ಸರ್ಕಾರ ಇದ್ರೂ ಕೊಡಬೇಕಾ ಕೊಡ್ರಿ. ಆ ಕೊಡುವುದರ ಜೊತೆಗೆ ಇನ್ನೊಂದು ವರ್ಗವನ್ನು ತುಳಿಯುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಾಡಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ನವೀನ್ ಅವರ ಪ್ರಶ್ನೆಗೆ ಈ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು 18,000 ರೌಡಿ ಸೀಟರ್ ಮೇಲಿನ ಕೇಸನ್ನು ವಾಪಸ್ ತಗೊಂಡು ಒಂದು ಉತ್ತರ ಕೊಟ್ರಂತೆ. ಮತ್ತೇನು ಹುಬ್ಬಳ್ಳಿ ಯಾವ ಘಟನೆಯಪ್ಪ? ಅವ್ರ ಕಣ್ಣಿಗೆ ದೊಡ್ಡದ ಅಲ್ಲ, ತುಷ್ಟೀಕರಣ ರಾಜಕಾರಣ. ಅದ ಮೊನ್ನೆ ಹುಬ್ಬಳ್ಳಿಯೊಳಗೆ ನಡೆದಂಥ ಅತ್ಯಾಚಾರ ಬಿಹಾರದವ ಬಿಟ್ಟ ಯಾವನೋ ಕರೀಮ್ನೋ ರಹೀಮ್ನೋ ಮಾಡಿದ್ದಂದ್ರೆ ಶೂಟೌಟ್ ಹಾಕಿದ್ದಿಲ್ಲ. ಅವ ಯಾರು ಕೇಳ್ದವ, ಅವಾಗ ಯಾರು ದಿಕ್ಕಿಲ್ಲ. ಬಿಹಾರದವದನ ಸರ್ಕಾರದ ಹೆಸರು ಕೇಳಕತ್ತೈತಿ, ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳಕತ್ತೈತಿ ಅನ್ನೋದಕ್ಕೆ ಸರ್ಕಾರಿ ಪ್ರಾಯೋಜಿತ ಶೂಟೌಟ್. ಅವನ ಕರೀಮ್ನೋ ರಹೀಮ್ನೋ ಇಮಾಮನೋ ಆಗಿದ್ರೆ ಶೂಟೌಟ್ ಹಾಕಿದ್ದಿಲ್ಲ. ಹಿಂದಾಗ್ಯಾವ, ಏನೂ ಆಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಜೀಪ್ ಮೇಲೆ ಎತ್ತಿ ಕುಣಿದಾಡಿದ್ರು ಹುಬ್ಬಳ್ಳಿಯಾಗ. ಕೇಸ್ ವಾಪಸ್ ತಗೊಂಡ್ರು. ಇವ್ರ ಕೈಯಾಗ ಮತ್ತು ಸಂವಿಧಾನ ಪುಸ್ತಕ. ನಾನಂತೂ ಇಂಥ ಸರ್ಕಾರ ನೋಡಿದ್ದಿಲ್ಲಪ್ಪ. ನಾನು 4 ಟರ್ಮ್ ಮೇಲೆ ವಿಚಿತ್ರ ಅಂದ್ರೆ
ಎಲ್ಲೋ ಕರ್ಕೊಂಡು ಹೋಗಿ ಆ ಹುಡುಗನ ಬಿಟ್ಟ ಒಬ್ಬ ಹೆಣ್ಮಗಳ ಕಡೆ ಯಾ ಗಂಡಸರು ಅಂತ ಪಿಸ್ತೂಲ್ ಇದ್ದಿಲ್ಲ ನೀವು ಸರ್ಕಾರ ಎಲ್ಲ 5 ಪೂಜೆ ದಿವಸ ಪೂಜೆ ಮಾಡಕ್ಕೆ ಇಟ್ಕೊಂಡ್ರೆ ಪೊಲೀಸರ ಪಿಸ್ತೂಲ್. ಆದರೂ ಪೊಲೀಸ್ ಕಮಿಷನರ ಒಂದು ಧೈರ್ಯವನ್ನು ನಮಿಸ್ತಾರೆ, ಶಶಿಕುಮಾರ್ ಅವರ ಧೈರ್ಯವನ್ನು. ಕಾನೂನಾತ್ಮಕವಾಗಿ ಏನಾಕೈತೋ ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ, ಆದರೆ ಅಟ್ಲೀಸ್ಟ್ ಸ್ವಲ್ಪ ಭಯ ಹುಟ್ಟುವಂಥ ವಾತಾವರಣಕ್ಕೆ PSI ಅನ್ಪೂರ್ಣ ಏನದಳಲ್ಲ ಆಕೆಗೆ ಒಂದು ಸಲ್ಯೂಟ್, ಅಭಿನಂದನೆಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.